ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕೃಷಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪೂಜೆಯಲ್ಲಿ ಆಯಾ ದೇವರುಗಳಿಗೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸುವಂತೆಯೇ ಆಹಾರವನ್ನು ಕೂಡ ಅರ್ಪಿಸಲಾಗುತ್ತದೆ. ಯಾವ ದೇವರಿಗೆ ಯಾವ ನೈವೇದ್ಯ ಅಥವಾ ಭೋಗಪ್ರಿಯ ತಿಳಿಯೋಣ. ಯಾವ ಭಕ್ತನು ತನಗೆ ಎಲೆ, ಹೂವು, ಹಣ್ಣು, ನೀರು ಇತ್ಯಾದಿಗಳನ್ನು ಪ್ರೀತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿ ಮತ್ತು ನಿಸ್ವಾರ್ಥ ಪ್ರೇಮಿಯು ಪ್ರೀತಿಯಿಂದ ಅರ್ಪಿಸಿದ ಎಲೆ ಪುಷ್ಪಾದಿಯನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಪೂಜೆ ಅಥವಾ ಆರತಿಯ ನಂತರ ತುಳಸೀಕರ ಜಲಾಮೃತ ಮತ್ತು ಪಂಚಾಮೃತದ ನಂತರ ವಿತರಿಸುವ ದ್ರವ್ಯವನ್ನು ಪ್ರಸಾದ ಎಂದು ಕರೆಯಲಾಗುತ್ತದೆ. ಪೂಜೆಯ ಸಮಯದಲ್ಲಿ ದೇವತೆಗಳಿಗೆ ಯಾವುದೇ ಆಹಾರವನ್ನು ಅರ್ಪಿಸಿದಾಗ ಆ ವಸ್ತುವನ್ನು ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ. ಇದನ್ನು ನೈವೇದ್ಯ ಎಂದು ಕೂಡ ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಪ್ರಾಚೀನ ಕಾಲದಿಂದಲೂ ದೇವಸ್ಥಾನದಲ್ಲಿ ಅಥವಾ ಯಾವುದೇ ದೇವರ ಅಥವಾ ದೇವತೆಯ ವಿಗ್ರಹದ ಮುಂದೆ ಪ್ರಸಾದವನ್ನು ನೀಡುವ ಸಂಪ್ರದಾಯವಿದೆ. ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಎಂಬುದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ವಿಘ್ನ ವಿನಾಶಕ ಗಣೇಶ ಭೋಗ. ಗಣೇಶನಿಗೆ ಮೋದಕ ಅಥವಾ ಲಡ್ಡು ಎಂದರೆ ಹೆಚ್ಚು ಪ್ರಿಯ. ಇದಲ್ಲದೆ ನೀವು ಗಣೇಶನಿಗೆ ಬೂಂದಿ ಲಡ್ಡುಗಳನ್ನು ಸಹ ನೀಡಬಹುದು. ಗಣಪತಿಗೆ ಕಬ್ಬುಗಳನ್ನು, ಕಾಯಿಯನ್ನು, ಜಾಮೂನನ್ನು, ಒಣ ಕಾಳುಗಳನ್ನು ಮತ್ತು ಬೆಲ್ಲವನ್ನು ಕೂಡ ನೈವೇದ್ಯವಾಗಿ ನೀಡಬಹುದು. ಏಕಪತ್ನಿ ವ್ರತಸ್ಥ ರಾಮಭೋಗ. ಭಗವಾನ್ ಶ್ರೀರಾಮನು ಕೇಸರಿ ಹೊಂದಿರುವ ಖೀರನ್ನು ಮತ್ತು ಇಡೀ ಮನೆಯ ಆಹಾರದೊಂದಿಗೆ ಕಲಾಕಂದನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾನೆ. ಆದ್ದರಿಂದ ನೀವು ರಾಮನನ್ನು ಪೂಜಿಸುವಾಗ ತಪ್ಪದೆ ಇವುಗಳನ್ನು ನೈವೇದ್ಯವಾಗಿ ನೀಡಬೇಕು. ದಶ ಅವತಾರಿ ವಿಷ್ಣು ಭೋಗ. ಒಣದ್ರಾಕ್ಷಿಯನ್ನು ವಿಷ್ಣುವಿಗೆ ಅರ್ಪಿಸಬೇಕು. ಹಾಗೆಯೇ ನೆಲ್ಲಿಕಾಯಿ ನೈವೇದ್ಯ ಮಾಡುವುದು ತುಂಬ ಮಂಗಳಕರ. ಖೀರ್ ಅಥವಾ ಪಾಯಸಕ್ಕೆ ಒಣ ಹಣ್ಣುಗಳಾದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವುಗಳನ್ನು ಸೇರಿಸಬೇಕು. ಮತ್ತು ಕೊನೆಯಲ್ಲಿ ತುಳಸಿಯನ್ನು ಖಂಡಿತವಾಗಿಯೂ ಸೇರಿಸಬೇಕು. ಇವುಗಳನ್ನು ರುಚಿಯಾಗಿ ತಯಾರಿಸಿ ಭಗವಾನ್ ವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಮನೆಯ ಸದಸ್ಯರೆಲ್ಲರಿಗೂ ಪ್ರಸಾದವಾಗಿ ವಿತರಿಸಬೇಕು. ಮುಕ್ಕೋಟಿ ದೇವರಿಗೆಲ್ಲ ದೇವರಾದ ಶಿವಭೋಗ. ಭಗವಾನ್ ಶಿವನಿಗೆ ಪಂಚಾಮೃತ ಎಂದರೆ ಹಾಲು, ಮೊಸರು, ಜೇನುತುಪ್ಪ, ಗಂಗಾಜಲ, ತುಪ್ಪ ಇಷ್ಟ. ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನಿಗೆ ವ್ರತ ಆಚರಿಸಿ ಬೆಲ್ಲ, ಕಾಳು ಮತ್ತು ಚಿರೋಂಜಿಯ ಹೊರತಾಗಿ ಹಾಲನ್ನು ಅರ್ಪಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ವಿಷ್ಣು ವಿಲಾಸಿನಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ಭೋಗ. ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ಹಣವಿಲ್ಲದೆ ಎಲ್ಲವೂ ಅರ್ಥಹೀನ ಎಂದು ಹೇಳಲಾಗುತ್ತದೆ. ಲಕ್ಷ್ಮಿಯನ್ನು ಮೆಚ್ಚಿಸಲು ಅವಳ ನೆಚ್ಚಿನ ಆಹಾರವನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಲಕ್ಷ್ಮೀದೇವಿಯು ಬಿಳಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಇಷ್ಟಪಡುತ್ತಾಳೆ. ದುರ್ಗಾ ಭೋಗ. ದುರ್ಗಾದೇವಿಯನ್ನು ಶಕ್ತಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ದುರ್ಗಾದೇವಿಗೆ ನೀವು ಪಾಯಸವನ್ನು, ಮಲ್ಪುವಾವನ್ನು, ಸಿಹಿ ಕಡುಬು, ಬಾಳೆಹಣ್ಣು, ತೆಂಗಿನಕಾಯಿ, ಮಂಡಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ನೀಡಬೇಕು. ನೀವು ತಾಯಿಯ ಭಕ್ತರಾಗಿದ್ದರೆ ಬುಧವಾರ ಮತ್ತು ಶುಕ್ರವಾರದಂದು ಪವಿತ್ರವಾಗಿರಿ ಮತ್ತು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಅವರಿಗೆ ಆ ಭೋಜನವನ್ನು ಅರ್ಪಿಸಿ. ವಿದ್ಯಾದೇವತೆಯಾದ ಸರಸ್ವತಿ ಭೋಗ. ತಾಯಿ ಸರಸ್ವತಿಗೆ ಹಾಲು, ಪಂಚಾಮೃತ, ಮೊಸರು, ಬೆಣ್ಣೆ, ಬಿಳಿ ಎಳ್ಳು, ಲಡ್ಡುಗಳು ಮತ್ತು ಮಂಡಕ್ಕಿಯನ್ನು ಭೋಗವಾಗಿ ನೀಡಬೇಕು. ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅದನ್ನು ಸರಸ್ವತಿಗೆ ಅರ್ಪಿಸಬೇಕು. ಭಗವಾನ್ ಶ್ರೀಕೃಷ್ಣ ಭೋಗ. ಭಗವಾನ್ ಶ್ರೀಕೃಷ್ಣನು ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಗಳನ್ನು ಸವಿಯಲು ಯಾವಾಗಲೂ ಇಷ್ಟಪಡುತ್ತಾನೆ.
ಆದ್ದರಿಂದ ಕೃಷ್ಣನನ್ನು ಪೂಜಿಸುವಾಗ ಯಾವಾಗಲೂ ನೀವು ಅವನಿಗೆ ಇವುಗಳನ್ನು ನೈವೇದ್ಯವಾಗಿ ನೀಡಿ. ಕಾಳಿ ಮತ್ತು ಭೈರವ ಭೋಗ. ತಾಯಿ ಕಾಳಿ ಮತ್ತು ಭೈರವನಾಥರು ಬಹುತೇಕ ಒಂದೇ ರೀತಿಯ ಭೋಗವನ್ನು ಬಯಸುತ್ತಾರೆ. ಹಲ್ವಾ, ಪೂರಿ ಮತ್ತು ಮದ್ಯ ಅವರ ನೆಚ್ಚಿನ ಭೋಗಗಳು. ಯಾವುದೇ ಅಮಾವಾಸ್ಯೆಯ ದಿನದಂದು ಕಾಳಿ ಅಥವಾ ಭೈರವನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿ. ಇದಲ್ಲದೆ ಇಮರ್ತಿ, ಜಿಲೇಬಿ ಹಾಗೂ 5 ಬಗೆಯ ಸಿಹಿ ತಿಂಡಿಗಳನ್ನು ಕೂಡ ನೀಡಬಹುದು. ಶಕ್ತಿಯ ಅಧಿದೇವತೆ ಹನುಮಾನ್ ಭೋಗ. ಹನುಮಂತನಿಗೆ ಹಲ್ವಾ, ಕೆಂಪು ಮತ್ತು ತಾಜಾ ಹಣ್ಣುಗಳು, ಬೆಲ್ಲ, ತುಳಸಿ, ಕೊತ್ತಂಬರಿ ಮತ್ತು ಮೋತಿಚೂರು ಲಡ್ಡುಗಳನ್ನು ಅರ್ಪಿಸಲಾಗುತ್ತದೆ. ಶುದ್ಧ ತುಪ್ಪದಿಂದ ತಯಾರಿಸಿದ ಬೇಸನ್ ಲಡ್ಡುಗಳನ್ನು ಹನುಮನು ಸೇವಿಸಲು ಇಷ್ಟಪಡುತ್ತಾನೆ. ಈ ರೀತಿಯಾಗಿ ನಿಮ್ಮಿಷ್ಟದ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬಹುದಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಒಳ್ಳೆಯ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ.